ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಸ್ಪೆಷಲ್ ಆಗಿ, ಇವತ್ತು ಸಂಡೇ ಸ್ಪೆಷಲ್ ಏನು ಬ್ರೇಕ್ಫಾಸ್ಟ್ ಮಾಡಿದ್ದೀವಿ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಪ್ಲೀಸ್ ಸ್ಕಿಪ್ ಮಾಡದೆ ನನ್ನ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಹಾಗೂ ಒಂದು ಹೇರ್ ಕೇರ್ ಪ್ರಾಡಕ್ಟ್ ಮನೇಲಿ ಯಾವ ರೀತಿ ಮಾಡ್ಕೋಬಹುದು ಅಂತ ಕೂಡ ಇದ್ರ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಎಫೆಕ್ಟಿವ್. ಕೂದಲಲ್ಲಿ ಏನಾದರೂ ಫಂಗಲ್ ಇನ್ಫೆಕ್ಷನ್ ಏನಾದರೂ ಇದ್ರೂ ಕೂಡ ಅದು ಕೂಡ ಇದು ದೂರ ಮಾಡುತ್ತೆ. ಯಾಕಂದರೆ ಈ ಒಂದು ನಾನು ಏನು ಮನೆಗೆ ತೋರಿಸ್ತಾ ಇದ್ದೀನಿ ಅದರಲ್ಲಿ ನಾನು ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ ಅಷ್ಟು ಒಳ್ಳೆ ಕೆಲಸ ಮಾಡುತ್ತೆ. ಮುಂದೆ ಹೇಳ್ತಾ ಹೋಗಿದ್ದೀನಿ, ನಾನು ನೋಡ್ತಾ ಹೋಗಿ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ. ಪ್ಲೀಸ್ ದಿ ಮಸ್ಟ್ ಯೂಸ್ ಬೆನಿಫಿಟ್ಸ್ ಎಸೆನ್ಷಿಯಲ್ ಆಯಿಲ್ಸ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಹಾಗಾದರೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಈ ಬೀನ್ಸ್ ಕಾಳಿನ ಮೆಂತೆ ಪಲಾವ್ಗೆ ಏನೇನು ಹಾಕಿದ್ದೀನಿ ತೋರಿಸ್ತಾ ಇದ್ದೀನಿ. ಮಾಮೂಲಾಗಿ ಬೀನ್ಸು, ಕ್ಯಾರೆಟ್, ಮೆಂತ್ಯ ಸೊಪ್ಪು ಒಂದು ಅರ್ಧ ಕಟ್ಟು, ಒಂದು ಕಾಲು ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪು, ಕಾಲು ಕಟ್ಟಿನಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದ್ಸಲ ಇದನ್ನ ಟ್ರೈ ಮಾಡಿ. ಟೊಮೆಟೊ ಹಣ್ಣು 2 ರಿಂದ 3, ಆ್ಯಂಡ್ ದೆನ್ ನೀರುಳ್ಳಿ ಒಂದು ಮೀಡಿಯಮ್ ಗಾತ್ರದ ನೀರುಳ್ಳಿ, ಹಸಿಮೆಣಸಿನ್ಕಾಯಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ಲ ಬೀನ್ಸ್ ಕಾಳು ಅಂತ, ಈಗ ಇದು ಸೀಸನ್, ಮನೆ ಮುಂದೆನೇ ಸಿಗುತ್ತೆ, ಮನೆ ಹತ್ರನೇ ಬಂದುಬಿಡ್ತಾರೆ ತರಕಾರಿ ಮಾರೋರು. ಇದನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ಒಂದು ಸೌಟ್ನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಈ ಆಯಿಲೆಲ್ಲ ಬಿಸಿ ಆದಮೇಲೆ ನೀರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇವತ್ತು ಇದು ನಮ್ಮ ಮನೇಲಿ ಸಂಡೇ ಸ್ಪೆಷಲ್. ತುಂಬಾ ಯಮ್ಮಿಯಾಗಿತ್ತು ಫ್ರೆಂಡ್ಸ್, ನೀವು ಇದನ್ನ ಟ್ರೈ ಮಾಡಬಹುದು. ಈಗ ಇದಕ್ಕೆ ಏನು ಹೆಚ್ಕೊಂಡಿದ್ವಲ್ಲ, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಉಳಿದಿರುವಂತಹ ಎಲ್ಲ ವೆಜಿಟೇಬಲ್ಸ್ನ ಹಾಕ್ಕೊಂಡು ಆಯಿಲ್ಗೆ ಈ ರೀತಿ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀವಿ. 1 ನಿಮಿಷಗಳ ಕಾಲ ಇದು ಆಯಿಲಲ್ಲೇ ಸ್ವಲ್ಪ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಹಾಕ್ಕೋಬೋದು, ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ. ಈಗ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನ ಹಾಕ್ಕೊಂಡು ಕೂಡ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ಒಂದು 2 ನಿಮಿಷಗಳ ಕಾಲ ಇದನ್ನ ಸ್ವಲ್ಪ ಬ್ಲೆಂಡ್ ಆಗೋಗ್ಬಿಟ್ಟು, ಈಗ 1 ಸ್ಪೂನಷ್ಟು ಚಿಲ್ಲಿ ಪೌಡರ್, ಜೀರಾ ಪೌಡರ್, ನೆಕ್ಸ್ಟು 2 ರಿಂದ 3 ಸ್ಪೂನಷ್ಟು ಧನಿಯಾ ಪೌಡರ್, 1.5 ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕಿ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಒಂದು 2 ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡೋಣ, ಬ್ಲೆಂಡ್ ಆಗಲಿ ವೆಜಿಟೇಬಲ್ಸ್ ಜೊತೆಲಿ ಎಲ್ಲ. ಈಗ ನಾವು ಮಾಡ್ಕೊತಿರೋದು 3/4 kg ಅಕ್ಕಿಗೆ ಈ ಒಂದು ಕನ್ಸಿಸ್ಟೆನ್ಸಿ ನಾನು ಹೇಳ್ತಾ ಇರೋದು. ಈಗ ಅಕ್ಕಿಯನ್ನು ನಮ್ಮ ಏನು ಮಿಶ್ರಣ ಐತಲ್ಲ, ವೆಜಿಟೇಬಲ್ಸ್ ಮಿಶ್ರಣ, ಅದರಲ್ಲಿ ಹಾಕಿ ಈ ರೀತಿ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಒಂದು ನಿಮಿಷಗಳ ಕಾಲ ಇದನ್ನ ಮಿಕ್ಸಪ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ 1 ನಿಮಿಷ ಆದ ನಂತರ ಪ್ಲೇಟ್ ಓಪನ್ ಮಾಡಿಕೊಂಡು ನೋಡಿ, ಮತ್ತೊಂದು ಸಲ ಮಿಕ್ಸಪ್ ಮಾಡಿಕೊಂಡು ಇದಕ್ಕೀಗ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 3/4 kg ರೈಸ್ಗೆ ನಾನು ಒಂದು 5 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಕುಡಿಯೋ ಗ್ಲಾಸ್ ಇರುತ್ತಲ್ಲ, ಆ ಗ್ಲಾಸಲ್ಲಿ 5 ಗ್ಲಾಸಷ್ಟು ನೀರು. ಈ ಅಳತೆಯಲ್ಲಿ ಹಾಕ್ಕೊಂಡ್ಬಿಟ್ರೆ ಅನ್ನ ತುಂಬ ಮುದ್ದೆ ಅನಿಸಲ್ಲ, ತುಂಬ ಉದುರಾಗಿ ಬಿಡಿ ಕೂಡ ಅನಿಸಲ್ಲ, ಕರೆಕ್ಟ್ ಕನ್ಸಿಸ್ಟೆನ್ಸಿ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ನೀರೆಲ್ಲ ಹಾಕಿದ್ದಾದಮೇಲೆ ಒಂದು ಸಲ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಕುದಿಬೇಕು. ಈಗ ಇದಕ್ಕೆ ನಾನು ಪ್ಲೇಟ್ ಮುಚ್ಕೊಂಡ್ಬಿಡ್ತೀನಿ. ಈಗ ಮಿಕ್ಸಪ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ 10 ನಿಮಿಷಗಳ ಕಾಲ ಪ್ಲೇಟ್ ಓಪನ್ ಮಾಡದೆ ಹಾಗೆ ಬಿಟ್ಬಿಡ್ತೀವಿ. 10 ನಿಮಿಷಗಳ ಕಾಲ ಆದಮೇಲೆ ಒಂದು ಸಲ ಮಿಕ್ಸಪ್ ಮಾಡ್ಕೋಬೇಕಾಗಿ ಬರುತ್ತೆ. ಈ ಒಂದು ಟೈಮಲ್ಲಿ ನೋಡಿ, ಅನ್ನ ದಟ್ ಮೀನ್ಸ್ ಪಲಾವ್ ರೈಸ್ ಏನಿದೆ ಈ ರೀತಿ ಆಗಿದೆ. ಈಗ ಒಂದು ಸಲ ಮಿಕ್ಸಪ್ ಮಾಡಿಕೊಂಡು ಮತ್ತೆ ಪ್ಲೇಟ್ ಮುಚ್ಕೊಂಡು ನಾವು ಸಿಮ್ಮಲ್ಲಿ ಬಿಟ್ಬಿಡೋಣ. ಇನ್ನು 10 ನಿಮಿಷಗಳ ಕಾಲ ಬಿಟ್ಟರೆ ನಮ್ಮ ಪಲಾವ್ ರೆಡಿಯಾಗಿ ಹೋಗುತ್ತೆ. ನೋಡಿ, ಈಗ ನಾನು ಪ್ಲೇಟ್ ಮುಚ್ತಾ ಇದ್ದೀನಿ, ಮತ್ತೆ 10 ಮಿನಿಟ್ಸ್ ಸಿಮ್ಮಲ್ಲಿ ಬಿಟ್ಬಿಡ್ತೀನಿ. ಹತ್ತು ನಿಮಿಷಗಳ ಕಾಲ ಆದಮೇಲೆ ನೋಡಿ ಯಾವ ರೀತಿ ರೈಸ್ ಆಗಿದೆ, ತುಂಬ ಸೂಪರ್ಬ್ ಆಗಿದೆ. ಬೇಕಿದ್ರೆ ನೀವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಬೇಕಾದ್ರೆ ಉದುರಿಸ್ಕೋಬೋದು, ಇಲ್ಲದ್ರೆ ಬೇಡ, ಆವಾಗಲೇ ನಾವು ಹಾಕ್ಕೊಂಡಿದ್ವಲ್ವ. ನೋಡಿ
ತುಂಬ ಮುದ್ದೆ ಮುದ್ದೆ ಆಗಿಲ್ಲ, ತುಂಬ ಬಿಡಿ ಬಿಡಿಯಾಗೂ ಆಗಿಲ್ಲ, ಕರೆಕ್ಟಾಗಿ ಆಗಿದೆ. ತಿನ್ನೋದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ರೀತಿ ಆಗಿದೆ ನೋಡಿ. ಇದಕ್ಕೆ ಮೊಸರು ಬಜ್ಜಿ ಕೂಡ ಮಾಡ್ಕೊಂಡಿದ್ವಿ. ಮೊಸರು ಬಜ್ಜಿ ಮಾಮೂಲಿ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಅದ್ರ ನಾನು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಕೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಈಗ ಇದನ್ನ ಸರ್ವ್ ಮಾಡ್ಕೊಂಡಿದ್ದೀನಿ. ಮೊಸರು ಬಜ್ಜಿ ಜೊತೆಲಿ ಪಲಾವ್ ಸೂಪರ್ ಕಾಂಬಿನೇಷನ್. ನೀವು ಇವತ್ತು ಇದನ್ನ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ. ಈಗ ಬನ್ನಿ, ಕೂದಲಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಈ ಬುರುಡೆ ಏನಿರುತ್ತೆ ಸ್ಕ್ಯಾಲ್ಪ್ ಅಂತ ಅಂತೀವಲ್ಲ, ಅದರಲ್ಲಿ ಸಮಸ್ಯೆ ಇದ್ದರೆ ಅಂದರೆ ಹೊಟ್ಟಾಗಿರ್ಬೋದು. ಡೋಂಟ್ ಮೇಕ್ ನಾಯ್ಸ್. ಸಂಡೇ ಅಲ್ವಾ, ಸಖತ್ತು ಗಲಾಟೆ. ವೀಕೆಂಡ್ಸ್ ಎಲ್ಲ ಬಂದುಬಿಡ್ತಾರೆ ಮಕ್ಕಳು, ನಮ್ಮ ಬ್ರದರ್ಸ್ ಮಕ್ಕಳು ಸಖತ್ತು ಗಲಾಟೆ ಮಾಡ್ತಾರೆ. ಪ್ಲೀಸ್ ಡೋಂಟ್ ಮೈಂಡ್. ಬ್ಯಾಕ್ಗ್ರೌಂಡ್ ವಾಯ್ಸ್ ಕೇಳಿಸ್ತಾ ಇದೆ ವಿಡಿಯೋದಲ್ಲಿ, ನಿಮ್ಗೆ ಕೇಳಿಸ್ತಾ ಇರ್ಬೋದು, ಇಂಟ್ರೋದಲ್ಲಿ ಕೂಡ. ಪ್ಲೀಸ್ ಡೋಂಟ್ ಮೈಂಡ್. ನಾನು ಹೇಳ್ತಾ ಇದ್ದೆ, ಸ್ಕ್ಯಾಲ್ಪಲ್ಲಿ ಏನಾದರೂ ಹೊಟ್ಟಿನ ಸಮಸ್ಯೆ ಇದ್ದರೆ, ಏನಾದರೂ ನಿಮಗೆ ಹೇನಿನ ಸಮಸ್ಯೆ ಇದ್ದರೆ, ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇರ್ತವೆ, ಮಕ್ಕಳಲ್ಲಿ ತಲೆಯಲ್ಲಿ ಹೇನು ಬಿದ್ದುಬಿಟ್ಟಿರುತ್ತೆ, ಹೇನಿನ ಸಮಸ್ಯೆ ಇದ್ದರೆ, ಆ್ಯಂಡ್ ದೆನ್ ಆ್ಯಂಟಿ ಫಂಗಲ್, ದಟ್ ಮೀನ್ಸ್ ಫಂಗಸ್ ಏನಾದರೂ ಆಗಿಬಿಟ್ಟಿರುತ್ತೆ ಕೂದಲಲ್ಲಿ, ಏನಾದರೂ ಸಮಸ್ಯೆ ಅಂತ ಸ್ಕಿನ್ ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ನಾವು ಹಿಂಗೆ ಈಚಿಂಗ್ ಮಾಡ್ಕೋಬೇಕಾದ್ರೆ ನಮ್ಮ ಉಗುರು ತಗಲಿ ಹಾಗೆ ಸ್ವಲ್ಪ ಬ್ಲಡ್ ಕ್ಲಾಗ್ ಆಗಿ ಸ್ಕಿನ್ನಲ್ಲಿ ಫಂಗಸ್ ಕ್ರಿಯೇಟ್ ಆಗಿರಬಹುದು. ಈ ಮಳೆಗಾಲ ಬೇರೆ, ಮಳೆಗಾಲದಲ್ಲಿ ಸ್ವಲ್ಪ ಜಸ್ಟ್ ಆಕಸ್ಮಿಕವಾಗಿ ನೆನ್ಕೊಂಬಂದುಬಿಟ್ಟಿರ್ತೀವಿ. ತಕ್ಷಣ ತಲೆಸ್ನಾನ ಮಾಡೋಕ್ಕಂತೂ ಯಾರಿಂದಲೂ ಸಾಧ್ಯನೇ ಇಲ್ಲ, ಮಳೆ ನೆನ್ಕೊಂಬಂದ್ವಿ ಅಂತ. ಹಾಗೆ ಬಿಟ್ಕೊಂಡ್ಬಿಟ್ಟಿರ್ತೀವಿ. ಲೈಟಾಗಿ ಮಳೆಯಲ್ಲಿ ನೆಂದಿರುತ್ತೆ ಕೂದಲು. ಆವಾಗ ನೆಕ್ಸ್ಟ್ ಡೇ ಒಂಥರ ಇಚ್ಚಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಮಳೆ ನೀರು ತಲೆ ಮೇಲೆ ಬಿದ್ದು ಅದು ನಾವು ಒರೆಸ್ಕೊಳ್ಳದೆ ಇದ್ದಾಗ. ಸೊ ಇಂಥ ಸಮಸ್ಯೆಯಿಂದ ಕೂಡ ಈ ಒಂದು ಆಯಿಲಿಂದ ನೀವು ಪಾರಾಗ್ಬೋದು. ಎಲ್ಲ ಸಮಸ್ಯೆಗಳಿಂದ ಪಾರಾಗೋಕ್ಕೆ ಒಂದು ದಿವ್ಯ ಔಷಧಿ ಅಂತಲೇ ಹೇಳ್ಬೋದು, ಮನೇಲಿ ತಯಾರಿಸುವಂಥದ್ದು. ಬನ್ನಿ ಹಾಗಾದರೆ ಯಾವ ರೀತಿ ತಯಾರು ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಯಾವುದೇ ರೀತಿಯ ಮುಚ್ಚುಮರೆ ಇಲ್ಲದೆ ಫಿಲ್ಟರ್ ಮಾಡದೆ ನಾನು ಈ ಒಂದು ದಿವ್ಯ ಔಷಧಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಎಷ್ಟು ಬೇಕೋ, ನನ್ನ ಕೂದಲಿಗೆ ಎಷ್ಟು ಬೇಕೋ ಅಷ್ಟು ಕೊಕೊನಟ್ ಆಯಿಲ್ನ ಹಾಕ್ಕೊಂಡು, ಅದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ಜಜ್ಜಿಕೊಂಡು ಹಾಕ್ಕೊಂಡು, ಇದಕ್ಕೆ ಕ್ಲೋವ್ ಹಾಕ್ಕೊಳ್ತಾ ಇದ್ದೀನಿ, ಲವಂಗ. ಸೊ ಕೊಕೊನಟ್ ಆಯಿಲಲ್ಲಿ ಇದು ಎರಡೇ ವಸ್ತುಗಳನ್ನ ಸೇರಿಸ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಲೈಟ್ ಗೋಲ್ಡನ್ ಕಲರ್ ಆಗೋ ತನಕ ಬಿಟ್ಟು ಇದನ್ನ ಈಗ ಹೇರ್ಗೆ ಅಪ್ಲೈ ಮಾಡ್ಕೊಳ್ತೀನಿ. ತುಂಬಾ ರಿಜುವಿನೇಟ್ ನಂಬರ್ 1 ಪ್ರಾಪರ್ಟಿ ಇರುವಂತಹ, ಆ್ಯಂಟಿ ಫಂಗಲ್ ಪ್ರಾಪರ್ಟಿ ಇರುವಂತಹ ಹೇರ್ ಆಯಿಲ್. ನೀವು ಈಗ ಅಪ್ಲೈ ಮಾಡಿ ನಾನು ತೋರಿಸ್ತೀನಿ. ಸೊ ನಾನು ಆಯಿಲಿಂಗ್ ಮಾಡ್ಕೊಂಡಿದ್ದೀನಿ. ಈ ಆಯಿಲ್ ತುಂಬಾ ಎಫೆಕ್ಟಿವ್, ತುಂಬಾ ಒಂದು ರಿಜುವಿನೇಟ್ ಕೊಡುತ್ತೆ. ಸ್ಕ್ಯಾಲ್ಪಲ್ಲಿ ಏನಾದರೂ ಡ್ಯಾಂಡ್ರಫಿಂದ ಇಚಿಂಗ್ ಆಗ್ತಿದ್ರೆ, ಅಥವಾ ಈಗಿನ ಒಂದು ಸ್ವಲ್ಪ ಮಳೆಯಿಂದ ನೆಂದು ಬಂದಿರ್ತೀವಿ, ಕೂದಲೆಲ್ಲ ಮಳೆಯಲ್ಲಿ ನೆಂದೋಗಿರುತ್ತೆ, ಬಂದ ತಕ್ಷಣ ನಾವು ತಲೆ ಸ್ನಾನ ಮಾಡ್ಕೊಳ್ಳೋಕ್ಕಂತೂ ಆಗಲ್ಲ, ಹಾಗೆ ಬಿಟ್ಕೊಂಡ್ಬಿಟ್ಟಿರ್ತೀವಿ. ಜಸ್ಟ್ ಸ್ವಲ್ಪ ಟವಲಲ್ಲಿ ಡ್ಯಾಬ್ ಮಾಡಿಕೊಂಡು. ಆ ರೀತಿ ಇದ್ದಾಗಲೂ ಕೂಡ ಒಂದು ರೀತಿ ಕೂದಲೆಲ್ಲ ಒಂಥರ ಹಾಗೆ ನೀರೆಲ್ಲ ಮಳೆ ನೀರು ಕೂದಲಲ್ಲಿ ಹಿಂಗೋಗಿ ಆವಾಗ ಕೂಡ ಇಚ್ಚಿಂಗ್ ಆಗ್ತಾ ಇರುತ್ತೆ ಸ್ಕ್ಯಾಲ್ಪ್. ಅಂಥ ಪ್ರಾಬ್ಲಮ್ಸನ್ನ ಕೂಡ ನಾವು ಈಸಿಯಾಗಿ ಈ ರೀತಿ ಆಯಿಲಿಂಗ್ ಹಚ್ಕೊಳ್ಳೋದ್ರಿಂದ ಪಾರಾಗ್ಬೋದು. ಆ್ಯಂಡ್ ದೆನ್ ಏನಾದರೂ ಹೇನಿನ ಸಮಸ್ಯೆ ಇದ್ದರೆ ಅದು ಕೂಡ ನೀವು ಪಾರಾಗ್ಬೋದು. ಈ ಮನೆಯಲ್ಲೇ ತಯಾರಿಸುವಂತಹ ಆಯಿಲ್ ಮಾಡಿಕೊಂಡು, ತುಂಬಾ ಈಸಿ, ಮನೇಲಿ ಸಿಗುವಂತಹ ವಸ್ತುಗಳಲ್ವಾ. ಸೊ ಇವತ್ತು ಈ ಒಂದು ಆಯಿಲ್ನ ನೀವು ತಕ್ಷಣ ತಯಾರು ಮಾಡಿಕೊಂಡು, ಸ್ವಲ್ಪ ವಾರ್ಮ್ ಆದಮೇಲೆ ಅದನ್ನ ಅಪ್ಲೈ ಮಾಡಿಕೊಂಡು 1 ಅವರ್ ಬಿಟ್ಟು ನೀವು ನಾರ್ಮಲ್ ಶ್ಯಾಂಪು ಸ್ವಲ್ಪ ಮೈಲ್ಡ್ ಮಾಡಿಕೊಂಡು ಆ ಶ್ಯಾಂಪೂನ ಅಪ್ಲೈ ಮಾಡಿಕೊಂಡು ಹೇರ್ ವಾಶ್ ಮಾಡ್ಕೊಂಬಿಡಿ. ಖಂಡಿತವಾಗಿಯೂ ಈ ಸಮಸ್ಯೆಯಿಂದ ನೀವು ಪಾರಾಗ್ತೀರ. ಬನ್ನಿ ಹಾಗಾದರೆ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡೋಣ. ನೋಡ್ಕೊಂಬರಲ್ಲ ಇಷ್ಟು ಈಸಿಯಾಗಿ ನಾನು ಮೆಂತೆ ಪೀಸ್ ಪಲಾವ್ ಮಾಡಿಕೊಂಡೆ ಅಂತ. ಇದು ಬೀನ್ಸ್ ಕಾಳಿನ ಪಲಾವ್, ಮೆಂತೆ ಬೀನ್ಸ್ ಕಾಳಿನ ಪಲಾವ್ ಅಂತಲೇ ಹೇಳ್ಬೋದು. ಅಷ್ಟು ಎಮ್ಮಿ ಆಗಿರುತ್ತೆ. ಟೇಸ್ಟ್ ಸೂಪರ್ವಾಗಿತ್ತು. ಮಕ್ಕಳು ಕೂಡ ಚೆನ್ನಾಗಿ ತಿಂದರು. ನಾವೆಲ್ಲ ಟಿಫನ್ ಮಾಡ್ಕೊಂಬಿಟ್ವಿ. ನೀವು ಇದನ್ನ ಟ್ರೈ ಮಾಡಿ. ಹಾಗೂ ಆಯಿಲ್ ಕೂಡ ನೀವು ಇವತ್ತೇ ಇದನ್ನ ಟ್ರೈ ಮಾಡಿ. ತುಂಬ ಬೆಸ್ಟ್ ಬೆನಿಫಿಟ್ ಸಿಗುತ್ತೆ. ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ. ಅಷ್ಟೊಂದು ಗಲಾಟೆ ಮಾಡ್ತಾ ಇದ್ದಾರೆ ಮಕ್ಕಳು. ನಿಮಗೂ ಕೇಳಿಸಿರ್ಬೋದು ಬ್ಯಾಕ್ಗ್ರೌಂಡ್ ಸೌಂಡ್. ಏನು ಆಟ ಆಡ್ತಿರ್ಬೋದು ಅಂತ ಜಸ್ಟ್ ಅವ್ರಿಗೆ ಗೊತ್ತಿಲ್ಲದಂಗೆ ನಾನು ವಿಡಿಯೋ ಮಾಡ್ಕೊಳ್ತೀನಿ. ಬನ್ನಿ ಹಾಗಾದರೆ ಏನು ಮಾಡ್ತಿದ್ದಾರೆ ನೋಡೋಣ. If you don't remember, you can say, I'm also doing it. They will also do it. Tell him to hide and seek. Yes. Okay, I'll go have a seat. 1, 2, 3. Except this area, you should not go anywhere. Okay. 4, 5, 6, 7, 8, 9, 10, 11, 12, 13, 14, 15, 16,
ಹೈಡ್ ಅಂಡ್ ಸೀಕ್ ಆಡ್ತಾ ಇದ್ದಾರೆ. ಈ ರೀತಿ ಹೊರಗಡೆ ಬಿಟ್ಬಿಟ್ರೆ ಮಕ್ಕಳಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಆಡುತ್ತವೆ. ಮೊಬೈಲ್ ನೋಡ್ತಾ ಕೂತ್ಕೊಳ್ಳೋದು, ಟೈಮ್ ವೇಸ್ಟ್ ಮಾಡೋದು, ಮೊಬೈಲಲ್ಲಿ ಗೇಮ್ಸ್ ಆಡೋದೆಲ್ಲ, ಆಮೇಲೆ ಟಿವಿ ನೋಡೋದು ಕೂತ್ಕೊಳ್ಳೋದು ಅದೆಲ್ಲ ಕಡಿಮೆ ಆಗುತ್ತೆ. ಫಿಸಿಕಲಿ ಅವರು ಕೂಡ ಆಕ್ಟಿವ್ ಆಗಿಬಿಡ್ತಾರೆ. ಮೀನ್ಸ್ ಗಾಳಿ ಬಿಸಿಲಿಗೆಲ್ಲ ಎಕ್ಸ್ಪೋಸ್ ಆಗಿ ಬಾಡಿ ಈ ರೀತಿ ಎಕ್ಸಸೈಸ್ ಆದಂಗೆ ಆಗುತ್ತೆ ಮಕ್ಕಳಿಗೆ. ನಾವಂತೂ ವೀಕೆಂಡ್ಸಲ್ಲಿ ಬಿಡ್ತಾನೆ ಇರ್ತೀವಿ. ವೀಕ್ ಡೇಸಲ್ಲಂತೂ ಸ್ಕೂಲು ಟ್ಯೂಷನ್ಸ್ ಅದೆಲ್ಲ ತುಂಬ ಬ್ಯುಸಿ ಆಗಿಬಿಟ್ಟಿರ್ತವೆ ಮಕ್ಕಳು. ವೀಕೆಂಡ್ಸಲ್ಲಿ ಸಹ ಈ ರೀತಿ ರಿಲ್ಯಾಕ್ಸ್ ಮಾಡಿಸ್ತೀವಿ ಮಕ್ಕಳಿಗೆ. ನೀವು ನಿಮ್ಮ ಮನೇಲಿ ಹೇಗೇನಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ತಾ ಕಳಿಸಿ. ಓಕೆ, ಆಯಿಲ್ ಕೂಡ ನೀವು ಇವತ್ತೇ ಇದನ್ನ ಟ್ರೈ ಮಾಡಿ, ತುಂಬ ಬೆಸ್ಟ್ ಬೆನಿಫಿಟ್ ಸಿಗುತ್ತೆ. ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ. ಹೇಗೆ ಅನಿಸ್ತು ನನ್ನ ಇವತ್ತಿನ ವ್ಲಾಗ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬರ್ತಾ ಕಳಿಸಿದ್ರೆ ಮರಿಬೇಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತಿನ ಈ ವ್ಲಾಗ್ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಲವ್ ಯು, ಬಾಯ್.